ನಮಸ್ಕಾರ ಸ್ನೇಹಿತರೆ, ಗಂಡಸರಿಗೆ ಮದುವೆಯಾದರೂ ಇನ್ನೊಬ್ಬರ ಹೆಂಡತಿಯರ ಜೊತೆ ದೈಹಿಕ ಸಂಪರ್ಕ ಯಾಕೆ ಮಾಡುತ್ತಾರೆ ಗೊತ್ತಾ? ಮದುವೆ ಎನ್ನುವುದು ವಿಶ್ವಾಸ, ಪ್ರೀತಿ ಮತ್ತು ಭದ್ರತೆಯ ಮೇಲೆ ನಿಂತಿರುವ ಪವಿತ್ರ ಸಂಬಂಧ. ಆದರೆ ಕೆಲವೊಮ್ಮೆ ಕೆಲವು ಗಂಡಸರು ಮದುವೆಯಾದ ನಂತರ ಬೇರೆಯವರ ಹೆಂಡತಿಯರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುತ್ತಾರೆ. ಹೀಗಾಗಲು ಕಾರಣವೇನು, ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಗಂಡಸರು ಮದುವೆಯಾದರೂ ಇನ್ನೊಬ್ಬರ ಹೆಂಡತಿಯರೊಂದಿಗೆ ಸಂಬಂಧ ಏಕೆ ಬೆಳೆಸುತ್ತಾರೆ ಎಂದು. ಈ ಅಸಲಿ ಸತ್ಯಗಳನ್ನು ವಿವರವಾಗಿ ತಿಳಿದುಕೊಳ್ಳುವ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ನಿಮಗೆ ಉಪಯುಕ್ತವಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ತಿಳಿದುಕೊಳ್ಳಿ. ಮೊದಲನೆಯದಾಗಿ, ಅಸಮಾಧಾನ ಮತ್ತು ಸಂಬಂಧದ ಸಮಸ್ಯೆಗಳು ಪ್ರಮುಖ ಕಾರಣವಾಗಬಹುದು. ದಂಪತಿಗಳ ನಡುವೆ ಮಾತುಕತೆಯ ಕೊರತೆ, ಭಾವನಾತ್ಮಕ ಅಂತರ ಅಥವಾ ನಿರಂತರ ಕಲಹಗಳು ಇದ್ದರೆ ಕೆಲವರು ಹೊರಗಿನ ಸಂಬಂಧಗಳಲ್ಲಿ ಸಮಾಧಾನ ಹುಡುಕುತ್ತಾರೆ. ಅವರಿಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಇದು ಒಂದು ಮಾರ್ಗ ಎಂದು ಅವರು ಭಾವಿಸುತ್ತಾರೆ. ಎರಡನೆಯದಾಗಿ, ಹೊಸತನದ ಆಕರ್ಷಣೆ. ಕೆಲವರು ಹೊಸ ಅನುಭವಗಳತ್ತ ಆಕರ್ಷಿತರಾಗುತ್ತಾರೆ. ದೀರ್ಘಕಾಲದ ಸಂಬಂಧದಲ್ಲಿ ಬೋರ್ ಅಥವಾ ಏಕಾಂತತೆ ಕಾಣಿಸಿದಾಗ ಹೊಸ ಸಂಬಂಧವು ಅವರಿಗೆ ಉತ್ಸಾಹಕರಾಗಿ ಕಾಣಬಹುದು. ಇದು ಅವರ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ. ಇನ್ನು ಮೂರನೇ ವಿಷಯ, ಸ್ವಯಂ ನಿಯಂತ್ರಣದ ಕೊರತೆ. ಕೆಲವು ವ್ಯಕ್ತಿಗಳಿಗೆ ತಮ್ಮ ಆಸೆಗಳನ್ನು ನಿಯಂತ್ರಿಸುವ ಶಕ್ತಿ ಕಡಿಮೆ ಇದ್ದಾಗ ಈ ತಾತ್ಕಾಲಿಕ ಆಕರ್ಷಣೆ ಅಥವಾ ಸಂಬಂಧಗಳು ಅವರಿಗೆ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ, ಸಾಮಾಜಿಕ ಮತ್ತು ಸ್ನೇಹ ಬಳಗದ ಪ್ರಭಾವ. ಕೆಲವೊಮ್ಮೆ ಸ್ನೇಹಿತರು ಅಥವಾ ಅವರೊಂದಿಗೆ ವ್ಯಕ್ತಿಯ ವರ್ತನೆ ಪ್ರಭಾವ ಬೀರಿ ಈ ತಪ್ಪು ಉದಾಹರಣೆಗಳು ಅಥವಾ ಪ್ರೋತ್ಸಾಹವು ವ್ಯಕ್ತಿಯನ್ನು ತಪ್ಪು ದಾರಿಗೆ ತಳ್ಳಿಬಿಡುತ್ತದೆ. ಇನ್ನು ಐದನೆಯದು, ಸ್ವಾಭಿಮಾನ ಮತ್ತು ಗಮನದ ಅಗತ್ಯತೆ. ಕೆಲವು ಗಂಡಸರು ತಮ್ಮನ್ನು ಇನ್ನೊಬ್ಬರನ್ನು ಮೆಚ್ಚಿಸಬೇಕು ಎಂಬ ಬಯಕೆಯಿಂದ ಹೊರಗಿನ ಸಂಬಂಧಗಳಲ್ಲಿ ತೊಡಗುತ್ತಾರೆ. ಆರನೆಯದಾಗಿ, ಮದ್ಯಪಾನ ಮತ್ತು ಧೂಮಪಾನ ಇಂಥ ಇತರ ವ್ಯಯನಗಳು ಕೂಡ ಕಾರಣವಾಗಬಹುದು. ಇದು ನಿರ್ಧಾರದ ಶಕ್ತಿಯನ್ನು ದುರ್ಬಲಗೊಳಿಸಿ ತಪ್ಪು ನಡೆಗೆ ಕಾರಣವಾಗುತ್ತದೆ. ಇದಕ್ಕೆ ಪರಿಹಾರಗಳು: ಈ ರೀತಿಯ ವರ್ತನೆ ಕುಟುಂಬದಲ್ಲಿ ವಿಶ್ವಾಸಭಂಗ, ಮನೋವೈಕಲ್ಯ, ಮಕ್ಕಳ ಮೇಲೆ ಪರಿಣಾಮ ಬೀರಿ ಮತ್ತು ಸಮಾಜದಲ್ಲಿ ಗೌರವ ಕಳೆದುಕೊಳ್ಳುವಂತಹ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಇದರಿಂದ ಸಂಬಂಧಗಳು ಹಾಳಾಗಬಹುದು, ಜೀವನ ಪರ್ಯಂತ ದುಃಖಕ್ಕೆ ಕಾರಣವಾಗಬಹುದು. ಕೊನೆಯದಾಗಿ, ಒಟ್ಟಿನಲ್ಲಿ ಮದುವೆಯಾದ ನಂತರವೂ ಇನ್ನೊಬ್ಬರಿಗೆ ಸಂಬಂಧ ಬೆಳೆಸುವಲ್ಲಿ ಹಲವಾರು ಕಾರಣಗಳಿಂದ ಈ ಪ್ರಕ್ರಿಯೆ ಉಂಟಾಗುತ್ತದೆ. ಆದರೆ ಅದು ಯಾವುದೇ ರೀತಿಯಲ್ಲಿ ನ್ಯಾಯಸಮ್ಮತವಲ್ಲ. ಹೀಗೆ ಆಗದೇ ಇರುವ ಹಾಗೆ ಮುಂಜಾಗ್ರತೆ ವಹಿಸಿ, ಉತ್ತಮ ಮಾತುಕತೆ ನಡೆಸಿ, ಪರಸ್ಪರ ಗೌರವ ಮತ್ತು ನಿಷ್ಠೆ. ಈ ಸಮಸ್ಯೆಯನ್ನು ತಪ್ಪಿಸಲು ಮುಖ್ಯವಾಗಿ ದಂಪತಿಗಳು ತಮ್ಮ ಸಮಸ್ಯೆಯನ್ನು ತೆರೆಯಾಗಿ ಚರ್ಚಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಕುಟುಂಬದ ಶಾಂತಿ ಮತ್ತು ಸಮಾಜದ ನೈತಿಕತೆ ಕಾಪಾಡಲು ನಿಷ್ಠೆ ಮತ್ತು ನಂಬಿಕೆ ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.